ಅನುಜ್, ಸಮರ್ಥ್, ಎಸ್ ವಿ. ನೀವಿಬ್ರು ನನಗೆ ಯಾಕೆ ಹೇಳಿಲ್ಲ? ಯಾವ್ದ್ರ ಬಗ್ಗೆ ಅಪ್ಪ? 10 ಲಕ್ಷ ಲೋನ್ ವಿಷಯದ ಬಗ್ಗೆ. ನಿನಗೆ ಹೇಗೆ? ಡಸಂಟ್ ಮ್ಯಾಟರ್. ಈಗ ಮ್ಯಾಟರ್ ಆಗೋದು ಏನು ಅಂತಂದ್ರೆ, ನೀನು ಇವನಿಗೆ ಲೋನ್ ಕೊಟ್ಟೆ, ನೀನು ಇವನ ಹತ್ರ ಲೋನ್ ತಗೊಂಡೆ. ಅದು ನನಗೆ ಯಾಕೆ ಹೇಳಿಲ್ಲ? ಅದು ಸರಿ, ಇದು ನಿನಗೆ ಹೇಗೆ ಗೊತ್ತಾಯ್ತು ಅಂತ ಹೇಳು. ಎಲ್ಲಿಂದನೋ ಗೊತ್ತಾಗಿದೆ ನನಗೆ ಅನುಜ್. ಥ್ಯಾಂಕ್ ಗಾಡ್ ನನ್ನ ಹೆಸರು ತಗೊಳ್ಳಿಲ್ಲ ಇವನು. ಒಂದ್ ವೇಳೆ ಇವನು ನನ್ನ ಹೆಸರು ಹೇಳಿದ್ರು ನಾನು ಹೇಳ್ತಾನೆ ಇದ್ದೆ. ನನ್ನ ಹೆಸರು ತಗೊಳ್ಳಿಲ್ಲ, ಒಳ್ಳೇದಾಯ್ತು. ಸರಿ, ನೀನು ನನಗೊಂದು ವಿಷಯ ಹೇಳು. ನೀನು ನನ್ನ ಜಾಗದಲ್ಲಿ ಇದ್ದಿದ್ರೆ ಸಹಾಯ ಮಾಡ್ತಿರ್ಲಿಲ್ವಾ? ವನರಾಜ್, ನಾನು ಇವನ್ ತಂದೆ ಅಲ್ಲ, ಆದ್ರೆ ಇವನ್ ಬಡ್ಡಿ ತಾನೆ ನಾನು. ವಿಷಯ ಅದಲ್ಲ, ನನಗಿದನ್ನ ಯಾಕೆ ಹೇಳಿಲ್ಲ ಅನ್ನೋದು ವಿಷಯ. ಐ ಅಂಡರ್ಸ್ಟ್ಯಾಂಡ್, ನನ್ನ ಹತ್ರ ಅಷ್ಟು ಹಣ ಇಲ್ಲದೆ ಇರಬಹುದು. ಸಮರ್ಥ್ಗೆ ಬಹುಶಃ ಅವಶ್ಯಕತೆ ಇತ್ತೇನೋ, ಅದಕ್ಕೆ ನಿನ್ನ ಹತ್ರ ಕೇಳಿದ್ದಾನೆ. ಇಲ್ದಿದ್ರೆ ಇವನು ಕೇಳ್ತಾ ಇರಲಿಲ್ಲ, ಅದು ನನಗೆ ಗೊತ್ತಿದೆ. ಆದ್ರೆ ನನಗೆ ಯಾಕೆ ಹೇಳಿಲ್ಲ ಮಗನೇ? ನಿಮಗೆ ಬೇಜಾರಾಗತ್ತೆ ಅನ್ನೋ ಕಾರಣಕ್ಕೇನೆ ಅಪ್ಪ. ನಿಮಗೆ ಹರ್ಟ್ ಆಗತ್ತೆ ಅನ್ನೋ ಕಾರಣಕ್ಕೇನೆ. ಐ ಆಮ್ ಸಾರಿ ಅಪ್ಪ. ನನಗೆ ಗೊತ್ತಿದೆ ನೀವು ತುಂಬಾ ಪ್ರಯತ್ನ ಪಟ್ರಿ, ತುಂಬಾ ಸಲ ಪ್ರಯತ್ನ ಪಟ್ರಿ ಅಂತ. ಆದ್ರೆ ಅದೃಷ್ಟ ಎಂದೂ ನಿಮ್ಮ ಜೊತೆಗೆ ಇರಲೇ ಇಲ್ಲ. ಇಂಥ ಪರಿಸ್ಥಿತಿ ನಾನು ನಿಮ್ಮನ್ನು ದುಡ್ಡು ಕೇಳಿದ್ದಿದ್ರೆ ನಿಮಗೆ ನಿಮ್ಮೇಲೇನೆ ಕೋಪ ಬಂದಿರೋದು. ನಾನು ನನ್ನ ಮಗನಿಗೋಸ್ಕರ ಏನು ಮಾಡಕ್ ಆಗ್ತಿಲ್ಲ ಅಂತ ನೀವು ಹೆಲ್ಪ್ಲೆಸ್ ಫೀಲ್ ಆಗೋದು ನನಗೆ ಖಂಡಿತ ಇಷ್ಟ ಇರಲಿಲ್ಲಪ್ಪ. ಮನೆಯಲ್ಲಿ ದುಡ್ಡಿನ ಅವಶ್ಯಕತೆ ಇತ್ತು. ಅದು ಅಲ್ಲದೆ ಇಡೀ ಮನೆ ನಡೆಯುವಷ್ಟು ಇನ್ಕಮ್ ನನಗೂ ಬರ್ತಾ ಇರಲಿಲ್ಲ. ಮೇಲಾಗಿ ಖುಷಿ ಅದಕ್ಕೆ ಡೆಲಿವರಿ ಕೂಡ ಹತ್ರ ಬರ್ತಾ ಇತ್ತು. ಅಪ್ಪ, ನನಗೆ ಸಿಕ್ಕಿದ್ದು ತುಂಬಾ ದೊಡ್ಡ ಆಪರ್ಚುನಿಟಿ. ಇದು ತುಂಬಾ ದೊಡ್ಡ ಟೂರ್. ಇದ್ರ ಟೆಂಡರ್ ಫಿಲ್ ಮಾಡಬೇಕಿತ್ತು. ನಾನು ಅದಕ್ಕೆ ಅಂತಾನೆ ಹಣದ ಅವಶ್ಯಕತೆ ಇತ್ತು, ಅದಕ್ಕೆ ಲೋನ್ ತಗೊಂಡೆ ಅಷ್ಟೇ. ಅಪ್ಪ, ನಾನು ನಿಮ್ಮ ಮಗ ಅಪ್ಪ. ಸ್ವಾಭಿಮಾನದಲ್ಲೂ ನಾನು ನಿಮ್ಮನ್ನೇ ಅನುಸರಿಸಿದ್ದೀನಿ. ಒಂದ್ ವೇಳೆ ನಿಮ್ಮ ಹತ್ರ ದುಡ್ಡು ತಗೊಂಡಿದ್ರೂ ಅದನ್ನ ಖಂಡಿತ ವಾಪಸ್ ಕೊಟ್ಬಿಡ್ತಾ ಇದ್ದೆ. ನಮ್ಮನ್ನು ಸಾಕೋದು ನಿಮ್ಮ ಕರ್ತವ್ಯ ಆಗಿತ್ತು. ಅದನ್ನ ನೀವು ತುಂಬಾ ಚೆನ್ನಾಗಿ ಮಾಡಿದ್ದೀರಾ. ಈಗ ಮನೆ ಜವಾಬ್ದಾರಿನ ನಮ್ಮ ಕೈಗೆ ತಗೊಳ್ಳೋದು ನಮ್ಮೆಲ್ಲರ ಕರ್ತವ್ಯ ಅಲ್ವಾ ಅಪ್ಪ? ಅದಕ್ಕೋಸ್ಕರ ಲೋನ್ ತಗೊಂಡೆ ಅಷ್ಟೇನೆ. ಅದರಲ್ಲಿ 1 ಲಕ್ಷ ಈಗಾಗಲೇ ವಾಪಸ್ ಮಾಡಿದ್ದಾನೆ. ಇಲ್ಲಿ ಜಗಳ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೆ. ವನರಾಜ್ ಬೆಂಕಿ ಹಚ್ತಾನೆ ಅನ್ಕೊಂಡಿದ್ದೆ. ಇಲ್ಲಿ ನೋಡಿದ್ರೆ ಎಮೋಷನಲ್ ಡ್ರಾಮಾ ನಡೀತಾ ಇದೆ. ನಾನು ನಿನಗೆ ಮಾತು ಕೊಟ್ಟಿದ್ದೆ ವನರಾಜ್, ನಾನು ಯಾವತ್ತೂ ನಿನ್ನ ಮಕ್ಕಳಿಗೆ ತಂದೆ ಆಗೋದಕ್ಕೆ ಪ್ರಯತ್ನ ಮಾಡಲ್ಲ ಅಂತ. ನಿನಗೂ ಅದೇ ತಾನೇ ಬೇಕಿದ್ದು. ಆದರೆ ನಾನು ಇವ್ರ ಬಡಿಯಾಗಿ ಖಂಡಿತ ಇರ್ತೀನಿ. ಮನುಷ್ಯರಿಗೇನಾದರೂ ಕಷ್ಟ ಅಂತ ಬಂದರೆ ಮೊದಲು ಕೇಳೋದು ಫ್ರೆಂಡ್ಸ್ ಹತ್ರನೇ. ಆ್ಯಂಡ್ ಡೋಂಟ್ ಫರ್ಗೆಟ್, ನಾನೊಬ್ಬ ಬಿಸ್ನೆಸ್ ಮ್ಯಾನ್ ಕೂಡ. ನಾನು ನಷ್ಟದ ವ್ಯಾಪಾರ ಯಾವತ್ತೂ ಮಾಡಲ್ಲ ವನರಾಜ್. ನಾನು ಇನ್ವೆಸ್ಟ್ ಮಾಡೋದು ನನಗೆ ರಿಟರ್ನ್ಸ್ ಗ್ಯಾರಂಟಿ ಎಲ್ಲಿರುತ್ತೋ ಅಲ್ಲಿ ಮಾತ್ರ. ಹಾಗಾಗಿ ನಾನು ಸಮರ್ಥ್ಗೆ ಲೋನ್ ಕೊಟ್ಟೆ. ಮಮ್ಮಿಗೆ ಈ ವಿಷಯದ ಬಗ್ಗೆ ಗೊತ್ತಿಲ್ಲ ಅಪ್ಪ. ಇದ್ರ ಬಗ್ಗೆ ಬೇರೆ ಯಾರಿಗೂ ಏನೂ ಗೊತ್ತಾಗೋದು ಬೇಡ ಅಂತ ಅನ್ಸುತ್ತೆ. ಇದು ನಮ್ಮ ಮಧ್ಯೆನೇ ಇರಬೇಕಾದ ವಿಷಯ. ಹಾ ವನರಾಜ್, ನೋಡು, ಜನ ಹೇಳ್ತಾರೆ ಸಂಬಂಧಗಳಲ್ಲಿ ಹಣ ಬರಬಾರ್ದು ಅಂತ. ಆದರೆ ನಾನು ಹೇಳೋದು, ಸಂಬಂಧಗಳಲ್ಲಿ ದುರಾಸೆ ಅನ್ನೋದು ಇರಬಾರ್ದು. ಒಂದು ವೇಳೆ ಇಸ್ಕೊಳ್ಳೋನ ಅವಶ್ಯಕತೆ ನಿಜನೇ ಆಗಿದ್ರೆ, ಮತ್ತೆ ಕೊಡೋನ ನಿಯತ್ತು ಹಾಗಿದ್ಮೇಲೆ ಹಣ ಸಂಬಂಧಕ್ಕೆ ಧಕ್ಕೆ ತರೋದೇ ಇಲ್ಲ.